ನಿಮ್ಗೆ ನೋಡಿ ಪದೇ ಪದೇ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅನ್ನೋ ಹ್ಯಾಬಿಟ್ ಇದ್ದರೆ, ಚರ್ಮದ ಕಾಯಿಲೆ ಇರೋರು ಮೊದಲು ಇದನ್ನು ಕಡಿಮೆ ಮಾಡ್ಕೊಬೇಕು. ಅದಕ್ಕೊಂದು ನಾನು ಪರಿಹಾರ ಹೇಳ್ತೀನಿ. ಔಷಧಿನೂ ಹೌದು, ನಿಮಗೆ ಆ ಕಾಫಿ ಟೀ ಕುಡಿಯೋ ಅನಿಸುತ್ತಲ್ಲ, ಅರ್ಜ್ ಅಂತಾರಲ್ಲ, ಅದಿದ್ದಾಗ ತಕ್ಷಣ ಕುಡಿಬೋದು. ತ್ರಿಫಲ, ಮಂಜಿಷ್ಟ ಅಂತ ಸಿಗುತ್ತೆ, ಸುಗಂಧಿ ಬೇರು ಸಿಗುತ್ತೆ, ಲಾವಂಚ ಸಿಗುತ್ತೆ, ಕದಿರೆ ಇರುತ್ತೆ. ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳಿ, ಫೈನ್ ಪೌಡ್ರ್ ಮಾಡ್ಕೊಂಬಿಡಿ. ಅಂದರೆ ದಪ್ಪ ಪುಡಿ, ಈ ಥರ ನಮ್ಮಲ್ಲಿ ಕಷಾಯ ಚೂರ್ಣ ಅಂತೀವಿ, ಆ ಥರ ಪುಡಿ ಮಾಡಿಕೊಂಡು 1 ಲೀಟ್ರ್ ನೀರಿಗೆ 2 ಚಮಚ ಹಾಕಿ ಚೆನ್ನಾಗಿ ಕುದಿಸ್ಬಿಡಿ. ಅಥವಾ ರಾತ್ರಿನೇ ಕುದಿಯೋ ನೀರಿಗೆ ಹಾಕಿ ಮುಚ್ಚಿಟ್ಬಿಟ್ರು ಕೂಡ ಬೆಳಗ್ಗೆ ಎಲ್ಲ ಔಷಧಿ ಬಿಟ್ಕೊಂಡಿರುತ್ತೆ, ಕಹಿ ಕೂಡ ಇರೋದಿಲ್ಲ. ಅದನ್ನು 1 ಲೀಟ್ರಿಗೆ ಹಾಕಿ ಬೇಕಾದರೆ ನೀವು ಫ್ಲಾಸ್ಕ್ನಲ್ಲಿ ಬಿಸಿ ಬಿಸಿ ಇಟ್ಕೊಬೋದು, ಇಲ್ಲ ಅಂದರೆ ಬಾಟಲ್ನಲ್ಲಿ ತಣ್ಣಗೆ ಕೂಡ ಇಟ್ಕೊಬೋದು. ಅದನ್ನು ಬೇಸಿಗೆ ಆದರೆ ತಣ್ಣಗೆ ಕುಡೀರಿ, ಮಳೆಗಾಲ ಚಳಿಗಾಲದಲ್ಲಾದರೆ ಬಿಸಿ ಬಿಸಿ ಕುಡೀರಿ. ಬಾಯಾರಿಕೆ ಆದಾಗಲೆಲ್ಲ 100 ಮಿಲಿ 1 ಲೋಟದಷ್ಟು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನಮಗೆ ತುಂಬ ನಮ್ಮ ದೇಹ ಅಂದರೆ ಅಲರ್ಜೆಂಟ್ಗಳಿಂದ ತೊಂದರೆ ಆಗ್ತಿದೆ ಅಂದರೆ ಅದು ನಮಗೆ ಅಲರ್ಜಿ ಅನ್ನೋದು ಕಡಿಮೆ ಆಗುತ್ತೆ. ನೀವು ಕೂಡ ನಿಮ್ಮ ಚರ್ಮವನ್ನು ಸಂರಕ್ಷಣೆ ಮಾಡಿಕೊಳ್ಳಿ, ಒಳ್ಳೆಯ ಆಹಾರ ತಗೊಳ್ಳಿ, ಹಾಗೆ ಆನಂದವಾಗಿರಿ, ಆರೋಗ್ಯವಾಗಿರಿ.